ಧರ್ಮಸ್ಥಳ ಹತ್ರ ಇರೋ ಈ ಸೀಕ್ರೆಟ್ ವಾಟರ್ ಫಾಲ್ಸ್ ನಿಮ್ಗೆಲ್ಲರಿಗೂ ಗೊತ್ತಿದೆಯಾ? ಹಲೋ ಎವ್ರಿ ಒನ್. ಸೊ ಲೆಟ್ಸ್ ಟಾಕ್ ಅಬೌಟ್ ದಿಸ್ ವಾಟರ್ ಫಾಲ್. ಸೊ ಇಲ್ಲಿಗೆ ರೀಚ್ ಆಗಬೇಕು ಅಂದರೆ ನೀವು ಎಂಟ್ರೆನ್ಸ್ ಹತ್ರ ಇರೋ ಲೋಕಲ್ ಅವರ ಆಫ್ ರೋಡ್ ವೆಹಿಕಲ್ ತೊಗೋಬೇಕು. ಸೊ ಅವರೇ ನಿಮ್ಮನ್ನ ಕರ್ಕೊಂಡೋಗಿ ಕರ್ಕೊಂಬಂದು ಬಿಡ್ತಾರೆ. ಹೋಗೋ ಜಾಗ ಕೂಡ ತುಂಬ ಚೆನ್ನಾಗಿರುತ್ತೆ, ಫುಲ್ಲು ಆಫ್ ರೋಡ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಅಂತ. ಸೊ ನೀವು ಅಲ್ಲಿ ರೀಚ್ ಆಗೋಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ. ಸೊ ರೀಚ್ ಆದಮೇಲೆ ಒಂದು 400 ಮೀಟರ್ಸ್ ನೀವು ಟ್ರೆಕ್ ಮಾಡಬೇಕಾಗುತ್ತೆ. ಒಬ್ಬರಿಗೆ 50 ರುಪೀಸ್ ಎಂಟ್ರಿ ಇರುತ್ತೆ. ಬಿಲೀವ್ ಮಿ, ಇಟ್ ಈಸ್ ವರ್ತ್ ಇಟ್. ಫಸ್ಟು ನಿಮಗೆ ಟ್ರೆಕ್ ಮಾಡ್ತಿದ್ದಂಗೆ ಈ ವಾಟರ್ ಫಾಲ್ ಸಿಗುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಮುಂದೆ ಹೋದರೆ ಸೆಕೆಂಡ್ ವಾಟರ್ ಫಾಲ್ ಸಿಗುತ್ತೆ. ಸೊ ದಿಸ್ ಈಸ್ ದ ಸ್ಪಾಟ್. ಸೊ ನಾವಲ್ಲಿ ರೀಚ್ ಆಗಿದ ತಕ್ಷಣ ನೋಡಿ ಈ ಥರ ವೀಡಿಯೋ ಮಾಡಿದ್ರಿ. ಜಸ್ಟ್ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಲ್ವಾ? ಸೊ ಒಂದು ಸ್ವಲ್ಪ ಮೇಲೆ ಹತ್ತಿದ್ರೆ ಇದು ಇನ್ನೊಂದು ಸ್ಪಾಟ್ ಸಿಗುತ್ತೆ. ಸೊ ಇಲ್ಲೂ ನೀವು ಎಂಜಾಯ್ ಮಾಡ್ಬೋದು. ಇದೂ ಪ್ರೈವೇಟ್ ಪ್ಲೇಸ್ ಥರ ಇರುತ್ತೆ. ಇನ್ನೂ ಒಂದು ಸ್ವಲ್ಪ ಮೇಲೆ ಹತ್ತಿದ್ರೆ ಸೊ ದಿಸ್ ಈಸ್ ದಿ ಎಂಡ್. ಹೀಗೆ ರಾಕ್ಸ್ ಎಲ್ಲ ಇರುತ್ತೆ. ಸೊ ನಾವು ಮತ್ತೆ ವಾಪಸ್ ಇಳಿದು ಸೆಕೆಂಡ್ ಸ್ಪಾಟಿಗೆ ಮತ್ತೆ ವಾಪಸ್ ಹೋಗಿ ಚೆನ್ನಾಗಿ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ಯಾವ ವೆಹಿಕಲಲ್ಲಿ ಬಂದಿದ್ರೋ ಅವರಿಗೆ ಮತ್ತೆ ಕಾಲ್ ಮಾಡಿ ವಾಪಸ್ ಎಂಟ್ರೆನ್ಸಿಗೆ ಅವ್ರ ಹತ್ರ ಡ್ರಾಪ್ ತೊಗೊಂಡು ನಮ್ಮ ವೆಹಿಕಲಲ್ಲಿ ಮತ್ತೆ ನಾವು ಮನೆಗೆ ಹೊರಟ್ವಿ. ಸೊ ಈ ವಾಟರ್ ಫಾಲ್ಸ್ ಹೆಸರು ಬಂದು ಎರ್ಮಾಯಿ ವಾಟರ್ ಫಾಲ್ಸ್ ಅಂತ. ಧರ್ಮಸ್ಥಳ ಉಜಿರೆ ಹತ್ರ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬಂದಾಗ ಈ ವಾಟರ್ ಫಾಲ್ಸ್ಗೆ ಹೋಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.